ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಈಗಾಗಲೇ ನಿಮಗೆ ಲೆಟರ್ ಇಂಟರ್ವ್ಯೂಗೆ ಚಲನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಮತ್ತು ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಿಂಕನ್ನು ಕೊಟ್ಟಿದ್ದಾರೆ. ಮತ್ತು ವಿದ್ಯಾರ್ಥಿಗಳು ಕೂಡ ಅಡ್ಮಿಷನ್ಗೆ ಆರ್ಡರ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ ಕೂಡ ಹೋಗ್ತಾ ಇದ್ದೀರಾ. ಇದರ ಮಧ್ಯದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳನ್ನು ಕಾಮೆಂಟ್ ಹಾಕಿರೋದು, ಸರ್ ನಾನು ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಆದರೆ ನನಗೆ ಕಾಲೇಜ್ ಇಷ್ಟ ಇಲ್ಲ, ನಾನೇನು ಮಾಡಲಿ, ನಾನು ಸೆಕೆಂಡ್ ರೌಂಡ್ ಹೋಗ್ಬೋದಾ ಅಂತ ಕೂಡ ಕೇಳ್ತಾ ಇದ್ದೀರಿ. ಸೊ ಅದು ಕೂಡ ಏನಂತಂದರೆ, ನೀವು ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡ ಮೇಲೆ ತಪ್ಪಾಗುತ್ತೆ, ನೀವು ಅಡ್ಮಿಷನ್ ಆಗಲೇಬೇಕಾಗುತ್ತೆ. ಸೊ ಇನ್ ಕೇಸ್ ಆಫ್ ನಿಮ್ಗೆ ಒಲ್ಲೆಪ್ಪ, ನೀವು ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಆದರೆ ಕಾಲೇಜ್ ಒಲ್ಲೆ ಅಂತಂದರೆ ನೀವು ತುರ್ತಾಗಿ KEಗೆ ಹೋಗಿ ಕ್ಯಾನ್ಸಲ್ ಮಾಡ್ಕೋಬೇಕು. ನೀವು ಸೆಕೆಂಡ್ ರೌಂಡ್ ಹೋಗಬೇಕಂತಂದರೆ KEಗೆ ಹೋಗಿ ಕ್ಯಾನ್ಸಲ್ ಮಾಡ್ಕೋಬೇಕು. ಅದರ ಜೊತೆಗೆ ಯಾರಿಗೆ ಸೀಟ್ ಸಿಕ್ಕಿದೆ ಅವರು ಇನ್ನೂವರೆಗೆ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಅವರು ಸೆಕೆಂಡ್ ರೌಂಡಿಗೆ ಹೋಗ್ತೀನಿ ಅಂದರೆ ಕಾಯ್ಬೋದು, ಸೆಕೆಂಡ್ ರೌಂಡಿಗೆ ಕಾಯ್ಬೋದು. ನೀವು ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಸೆಕೆಂಡ್ ರೌಂಡಿಗೆ ಕಾಯ್ಬೋದು. ಆಮೇಲೆ ಪೇಮೆಂಟು ಮಾಡಿಲ್ಲ ಅಂದರೆ ನೀವು ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಆಮೇಲೆ ಸೀಟೇ ಸಿಕ್ಕಿಲ್ಲ ಅಂದರೂ ಕೂಡ ನೀವು ಸೆಕೆಂಡ್ ರೌಂಡಿಗೆ ಕಾಯ್ಬೋದು. ಓಕೆ, ಸೆಕೆಂಡ್ ರೌಂಡಿಗೆ ಮತ್ತೇನು ಮಾಡ್ತಾರೆ, ಸೇಮ್ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ, ಆಪ್ಷನ್ ಎಂಟ್ರಿ ಬಿಡ್ತಾರೆ. ಆಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಿ ಮತ್ತೆ ಕಾಲೇಜ್ ಸೆಲೆಕ್ಷನನ್ನು ಸೇಮ್ ಪ್ರೊಸೀಜರ್ ಇರುತ್ತೆ. ಆದರೆ ನಿಮಗೆ ಸೀಟ್ ಸಿಕ್ಕಿ ಅಡ್ಮಿಷನ್ ಮಾಡೋಕ್ಕೆ ಹೋದಾಗ ಕಾಲೇಜ್ ಇಷ್ಟ ಆಗಿಲ್ಲರಿ, ನಾವು ಸೆಕೆಂಡ್ ರೌಂಡಿಗೆ ಹೋಗ್ಬೋದೇನ್ರಿ ಅಂತಂದರೆ, ನೀವು KEಗೆ ಹೋಗಿ ಆರ್ಡ್ರ್ ಕಾಪಿ ತೊಗೊಂಡೋಗಿ ಕ್ಯಾನ್ಸಲ್ ಮಾಡಿಕೊಂಡು ಅವ್ರ ಕಡೆಯಿಂದ ಕ್ಲಿಯರಾಗಿ ಕೇಳ್ಕೊಂಡು ಬರಬೇಕಾಗತ್ತೆ. ಹಾಗೆ ಸುಮ್ಮನೆ ಬಿಟ್ಟುಬಿಟ್ರೆ ನೀವು ಸೆಕೆಂಡ್ ರೌಂಡಿಗೆ ಹೋಗೋಕ್ಕೆ ಬರೋದಿಲ್ಲ.